ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ತುಂಬಾನೇ ಸಿಂಪಲ್ ಅಂಡ್ ಹೆಲ್ದಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದಂತೂ ತುಂಬಾನೇ ಸುಲಭ. ಇದು ಮಕ್ಕಳಿಂದ ವಯಸ್ಸಾದವ್ರು ಕೂಡ ತಗೋಬಹುದು. ತುಂಬಾನೇ ಒಳ್ಳೇದು, ಬೋನ್ಸ್ಗಂತೂ ತುಂಬಾನೇ ಒಳ್ಳೇದು, ತುಂಬಾನೇ ಸ್ಟ್ರಾಂಗ್ ಮಾಡುತ್ತೆ. ಹಾಗಿದ್ರೆ ತಡ ಮಾಡೋದು ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಲೋಟ ಆಗೋಷ್ಟು ಉದ್ದಿನಬೇಳೆ ಕಾಳನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಲೋಟ ಅಂದರೆ 7 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಾಳುಗಳನ್ನು ತಗೊಂಡಿದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಇದ್ರ ಮುಂದೆನೇ ನಿಂತಿರಬೇಕು. ನೀವು ಇಟ್ಬಿಟ್ಟು ಎಲ್ಲೋ ಹೋಗೋದು ಈ ರೀತಿ ಎಲ್ಲ ಮಾಡಬಾರ್ದು. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಕಡಿಮೆ ಬಳಸ್ತಾ ಇರೋದು, ಬಟ್ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಇದನ್ನ ಮಾಡಬೇಕಾದ್ರೆ ಜೋರ್ ಫ್ಲೇಮ್ ಇಟ್ಬಿಡೋದು, ಸೀದಿಸ್ಬಿಡೋದು ಈ ರೀತಿ ಎಲ್ಲ ಮಾಡಬಾರ್ದು. ಲೋ ಫ್ಲೇಮ್ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಕೈ ಆಡಿಸ್ತಾನೆ ಇರಬೇಕು. ನೀವು ಸ್ವಲ್ಪ ಬಿಟ್ಟು ಎಲ್ಲೋ ಹೋದ್ರಿ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ, ಮತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೀದೋಗಿರೋ ಫ್ಲೇವರೇ ಬರ್ತಿರುತ್ತೆ, ಅದೇ ಫ್ಲೇವರೇ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಅದರಿಂದನೇ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಕೆಂಪು ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ಎಣ್ಣೆ ಏನು ಬಳಸ್ತಾ ಇಲ್ಲ, ಹಾಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ತುಪ್ಪ ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು, ಬೇಗನೆ ಆಗುತ್ತೆ. ನಾನು ತುಪ್ಪ ಏನು ಬಳಸ್ತಾ ಇಲ್ಲ, ನಾನಿದು ಮಿಕ್ಸ್ ಮಾಡಬೇಕಾದ್ರೆ ತುಪ್ಪ ಬಳಸ್ತಾ ಇದ್ದೀನಲ್ವಾ. ಸೊ ಈಗಲೂ ತುಪ್ಪ ಬಳಸಿ ಮಿಕ್ಸ್ ಮಾಡಬೇಕಾದ್ರೂ ತುಪ್ಪ ಬಳಸಿದ್ರೆ ತಿನ್ನಕ್ಕೆ ಒಂಥರ ಮುಖಕ್ಕೆ ಹೊಡೆದಂಗಿರುತ್ತೆ, ತುಪ್ಪದ ಫ್ಲೇವರೇ ಬರ್ತಿರುತ್ತೆ. ಸೊ ಹಾಗಾಗಿ ನಾನು ಬಳಸ್ಕೊಳ್ತಾ ಇಲ್ಲ. ನೀವು ತುಪ್ಪದ ಫ್ಲೇವರ್ ತುಂಬಾ ಇಷ್ಟಪಡ್ತೀರ, ತುಪ್ಪನ ಚೆನ್ನಾಗಿ ತಿಂತೀರಾ ಅನ್ನೋರಾದರೆ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೂ ತುಪ್ಪನ ಬಳಸ್ಕೋಬೋದು, ಮತ್ತು ಮಿಕ್ಸ್ ಮಾಡಬೇಕಾದ್ರೂ ತುಪ್ಪನ ಬಳಸ್ಕೋಬೋದು, ಅಥವಾ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು, ಸುಮಾರು ನಾನು ಒಂದು 20 ಮಿನಿಟ್ಸ್ ಆಯಿತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಕಲರ್ ಚೇಂಜ್ ಆಗ್ತಿದೆ ನೀವೇ ನೋಡ್ತಿರ್ಬೋದು. ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಂಪ್ಲೀಟ್ ಉದ್ದಿನ ಬೇಳೆಕಾಳು ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಮ್ಗಿಲ್ಲಿ 2 ಕೆಲಸ ಇರೋದು. ಉದ್ದಿನ ಬೇಳೆಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಮತ್ತೆ ಅದನ್ನ ಪೌಡರ್ ಮಾಡಾದ್ಮೇಲೆ ಮಿಕ್ಸ್ ಮಾಡೋದ್ರಲ್ಲೇ ಇರೋದು. 2 ಮಾಡ್ಬೇಕಾದ್ರೆ ನಮಗೆ ಟೈಮ್ ತುಂಬಾನೇ ತಗೊಳುತ್ತೆ. 2 ಮಾಡಿ ಮುಗಿಸ್ಬಿಟ್ವಿ ಅಂದ್ರೆ ಸಿಂಪಲ್ ಆಗಿ ಮುಗ್ದೋಗ್ಬಿಡುತ್ತೆ. ಬಟ್ ನಾವು ಮಾಡಬೇಕಾದ್ರೆ ಪ್ರೊಸೀಜರ್ ಇರುತ್ತಲ್ಲ, ಅದನ್ನ ಸ್ವಲ್ಪ ನೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಬೇಳೆ ಕಾಳುಗಳನ್ನ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಮಾಡೋದು. ಉದ್ದಿನ ಬೇಳೆ ಕಾಳುಗಳಲ್ಲಿ ನಾರಿನಂಶ ಇರುತ್ತೆ, ಫೈಬರ್ ಇರುತ್ತೆ, ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತೆ ಹಾರ್ಟ್ಗೆ ಕೂಡ ತುಂಬಾನೇ ಒಳ್ಳೇದು. ಹಾಗೆ ಉದ್ದಿನ ಬೇಳೆ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಗಂತೂ ತುಂಬಾನೇ ಒಳ್ಳೇದು. ಸ್ಕಿನ್, ಹೇರ್ಗೆ ತುಂಬಾನೇ ಒಳ್ಳೇದು. ನಾವು ಇದೆಲ್ಲ ಬೆನಿಫಿಟ್ಸ್ನು ಕೂಡ ಈ ಉದ್ದಿನ ಬೇಳೆ ಕಾಳು ಮಾಡ್ಕೊಂಡು ತಿನ್ನೋದ್ರಿಂದ ಪಡ್ಕೊಳ್ಬಹುದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಇನ್ನೂ ತಡ ಮಾಡಬಾರ್ದು. ಬೇಗ ಮಾಡ್ಕೊಂಡು ತಿನ್ನಿ, ಬೋನ್ಸ್ಗಳನ್ನ ಹೆಲ್ದಿಯಾಗಿ ಮಾಡ್ಕೊಳ್ಳಿ, ಎಲ್ಲನೂ ನಿಮ್ಮ ಆರೋಗ್ಯನ ಹೆಲ್ದಿಯಾಗಿ ಇಟ್ಕೊಡಿ. ನೋಡಿ, ಉದ್ದಿನ ಬೇಳೆ ಕಾಳು ಈಗ ಆಗಿದೆ. ಇದನ್ನ ನಾನೀಗ ಆರಿಸ್ಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ. ಹಾಗೆ ನಾನಿಲ್ಲಿ ಫ್ಲೇವರ್ಗೋಸ್ಕರ 1 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪೌಡರ್ ಆಗಿದೆ. ಈ ರೀತಿ ನಾವು ನೀಟಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ನೀವು ಬಳಸ್ಕೋಬಹುದು. ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ತಗೊಳ್ತಾ ಇದ್ದೀನಿ. ಮತ್ತೆ ಬಾದಾಮಿ ಮತ್ತೆ ಗೋಡಂಬಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದನ್ನ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದೇ ಪ್ಯಾನ್ಗೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಾದ್ಮೇಲೆ ನಾವು ಉದ್ದಿನಬೇಳೆ ಕಾಳುಗಳನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು ಸ್ವಲ್ಪ ಜಲ್ಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ಇಮಿಡಿಯೇಟ್ ನೀವು ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಪ್ಪದಲ್ಲಿ ನಾವು ಪೌಡರ್ ಹಾಕಿದ್ದೀವಲ್ಲ, ಅದು ನೀಟಾಗಿ ಬೆರ್ತೋಗ್ಬೇಕು ಮತ್ತೆ ಹುರ್ಕೋಬೇಕು ಇದನ್ನ ಚೆನ್ನಾಗಿ. ನೋಡಿ, ಒಂದಕ್ಕೊಂದು ಹೇಗೆ ಮಿಕ್ಸ್ ಆಗಿದೆ ಅಂತ ಹೇಳಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಂತರ ಈಗ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸ್ವೀಟ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವೀಟ್ ತುಂಬ ತಿಂತೀನಿ. ಅದರಿಂದ ನಿಮಗೆ ಬೇಕಾದರೆ ಕರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ನೀವು 7 ಟೇಬಲ್ ಸ್ಪೂನ್ ಪೌಡರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಆಗಿಬಿಡುತ್ತೆ. ಸಿಹಿ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಈಗ ನಾನು ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ಈ ಬೆಲ್ಲನ ನೀವು ನಾನು ಹಾಕ್ಕೊಂಡಿದ್ದೀನಲ್ಲ ಆ ರೀತಿ ಹಾಕ್ಕೊಳ್ಬೇಡಿ. ನೀವು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಸೊ ನಾನೀಗ ಬಿಸಿನೀರು ಕಾಯಕ್ಕೆ ಇಟ್ಟಿದ್ನಲ್ಲ, ಅದನ್ನು ಈಗ ಒಂದು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಗ ಬೆಲ್ಲ ಕೂಡ ಕರಗ್ಬಿಡುತ್ತೆ. ಇದನ್ನು ನೀವು 3-4 ಟೈಮ್ಸ್ ರಿಪೀಟ್ ಮಾಡ್ತಾನೆ ಇರಬೇಕು. ಸ್ವಲ್ಪ ನೀರು ಹಾಕಬೇಕು, ಮಿಕ್ಸ್ ಮಾಡಬೇಕು. ಅದಕ್ಕೆ ಗಟ್ಟಿ ಆದ ನಂತರ
ಮತ್ತೆ ಒಂದು ಸ್ವಲ್ಪ ನೀರು ಹಾಕಬೇಕು, ಮಿಕ್ಸ್ ಮಾಡಬೇಕು. ನೋಡಿ ಈಗ ನಾವು ಮಿಕ್ಸ್ ಮಾಡಬೇಕಾದ್ರೇ ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರಿಪೇರ್ ಮಾಡ್ತಾ ಇರೋದು ಕರೆಕ್ಟಾಗಿ ಮಾಡ್ತಿದ್ದೀವಿ, ಕರೆಕ್ಟಾಗಿ ಆಗ್ತಿದೆ ಅಂತಾನೆ ಅರ್ಥ. ಕಲರ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡುವಾಗ ಎಣ್ಣೆ ಮತ್ತೆ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾನೆ ಇರಬೇಕು. ಆಗ ತಳ ಹಿಡಿಯೋದಿಲ್ಲ, ನೀಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ನೋಡಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಆಗಿದೆ ಇದು. ಇನ್ನು ಸ್ವಲ್ಪ ಚೆನ್ನಾಗಿ ಪ್ಯಾನ್ಗೆ ಅಂಟ್ಕೊಳ್ದೆ ಇರೋ ರೀತಿ ಬಂತು ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ ಅಂತಾನೆ ಅರ್ಥ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಮತ್ತು ಎಣ್ಣೆ ಕೂಡ ಸೈಡ್ಗಳಲ್ಲಿ ತೇಲ್ ಬರುತ್ತೆ. ನಾವು ಏನು ಎಣ್ಣೆ ತುಪ್ಪ ಹಾಕಿ ಮಿಕ್ಸ್ ಮಾಡಿರ್ತೀವಿ ಅದೆಲ್ಲ ತೇಲ್ ಬಂದಿದೆ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದ್ರ ಮಧ್ಯದಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಬಾದಾಮಿ ಗೋಡಂಬಿ, ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಾಗಿದೆ. ಪ್ಯಾನಿಂದ ನೋಡಿ ಹೇಗೆ ಸಪ್ರೇಟ್ ಆಗ್ತಿದೆ, ಪ್ಯಾನ್ಗೆ ಅಂಟ್ಕೊಳ್ತಿಲ್ಲ. ಈ ರೀತಿ ಆಗಿದೆ ಅಂತಂದ್ರೆ ಆಗಿದೆ ಅಂತಾನೆ ಅರ್ಥ. ಈಗ ನಾವು ಒಂದು ಬೌಲ್ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿನ ಗಾರ್ನಿಶಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಉದ್ದಿನ ಬೇಳೆಕಾಳು ಸ್ವೀಟ್ ಹಲ್ವಾ ಏನ್ ಬೇಕಾದ್ರೂ ಕರಿಬಹುದು, ರೆಡಿ ಆಗ್ಬಿಡುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬಿಡಿ. ಥ್ಯಾಂಕ್ ಯು.